ಯೆಹೋವನು ನಮಗಿಲ್ಲದಿದ್ದರೆ ಮೀರಿದ ಪ್ರವಾಹವು ನಮ್ಮನ್ನು ಮುಳುಗಿಸಿ ಬಿಡುತ್ತಿತ್ತು. ಬುಧವಾರ 29 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದ 11ನೇ ವಚನ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲ್ಯರನ್ನು ಆತುಕೊಂಡಿದ್ದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನವರನ್ನು ಸುರಕ್ಷಿತವಾದಂಥ ಸ್ಥಳದಿಂದ ಹೊರಡಿಸಿ ಎಲ್ಲ ಭಯಂಕರವಾದಂಥ ಸ್ಥಿತಿ ಇದ್ದರೂ ಅವರನ್ನು ಹದ್ದಿನಂತೆ ಹೊತ್ತು ನಡೆಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಆತನ ರೆಕ್ಕೆಯ ಮರೆಯಲ್ಲಿ ಸುರಕ್ಷಿತವಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನನ್ನ ಜೀವನದಲ್ಲಿ ಒಂದು ವಿಶೇಷವಾದಂಥ ದಿವಸ, ನನ್ನ ಜನ್ಮ ದಿವಸ. ಆದರೂ ಮೊದಲನೇ ಸಾರಿ ನನ್ನ ತಾಯಿ ಇಲ್ಲದೆ ಈ ಒಂದು ದಿವಸವನ್ನು ಆಚರಿಸುತ್ತಿದ್ದೇನೆ. ಈ ವಾಕ್ಯವು ಬಹಳ ಅದ್ಭುತವಾಗಿ ನಮ್ಮ ಜೀವನದ ಪರಿಸ್ಥಿತಿಗಳನ್ನು ವರ್ಣಿಸುವಂಥದ್ದು ಮತ್ತು ದೇವರ ಭರವಸೆ ನಮ್ಮ ಜೀವನದಲ್ಲಿ ನಾವು ಹಾದು ಹೋಗುವಂಥ ಪರಿಸ್ಥಿತಿಗಳಲ್ಲಿ ನಮಗೆ ಕೊಡುವಂಥದ್ದಾಗಿದೆ. ಮೋಶೆಯು ಇಸ್ರಾಯೇಲ್ ಜನಾಂಗದವರಿಗೆ ದೇವರ ಅದ್ಭುತವಾದಂಥ ನಡೆಸುವಿಕೆ ವಿಚಾರವಾಗಿ ಹೇಳುತ್ತಾ, ಒಂದು ಹದ್ದು ತನ್ನ ಮರಿಗಳನ್ನು ಗೂಡಿನಿಂದ ಓಡಿಸುವಂಥದ್ದು ಹೌದು. ಅಂದರೆ ಆ ಗೂಡು ಅವರಿಗೆ ಸುರಕ್ಷಿತವಾದಂಥ ಸ್ಥಳ, ಯಾವ ಭೀತಿ ನೋವು ಇಲ್ಲದಿರುವಾಗ ಅವರಿಗೆ ಇದ್ದಂಥ ಸ್ಥಳದಲ್ಲಿ ಆಹಾರ, ಸುರಕ್ಷತೆ ಎಲ್ಲವೂ ಇರುವಂಥ ಪರಿಸ್ಥಿತಿ. ಆದರೆ ಆ ಗೂಡಿನಿಂದ ಹದ್ದು ತನ್ನ ರೆಕ್ಕೆಗಳನ್ನು ಬಡಿದು ಆ ಮರಿಗಳು ಹೊರಕ್ಕೆ ಬೀಳುವ ಹಾಗೆ ಮಾಡುವಂಥ ಒಂದು ಪ್ರತಿಕ್ರಿಯೆ. ಇದು ಸಾಧಾರಣವಾಗಿ ಹದ್ದುಗಳು ತಮ್ಮ ಮರಿಗಳಿಗೆ ಕಲಿಸುವಂಥ ರೀತಿ. ಅಂದರೆ ನಾವುಗಳು ಸುರಕ್ಷಿತವಾಗಿ ಯಾವ ರೀತಿಯಾದಂಥ ತೊಂದರೆಗಳಿಲ್ಲದೆ ತಂದೆ ತಾಯಿಗಳ ಆಶ್ರಯದಲ್ಲಿ ಸುರಕ್ಷಿತವಾಗಿರುವಂಥ ಸಮಯ. ಆದರೆ ಅವರ ನೆರಳು ನಮ್ಮಿಂದ ಹೋದಾಗ ಈ ಲೋಕದ ಅನೇಕ ಭಯಂಕರವಾದಂಥ ಪರಿಸ್ಥಿತಿ ಎದುರಿಸುವಂಥ ಆ ಸ್ಥಿತಿ ನಮಗೆ ಬರುವಂಥದ್ದು ಸಹಜ. ಆದರೆ ಇಂಥ ಪರಿಸ್ಥಿತಿಗೆ ಬಿದ್ದಂಥ ನಮ್ಮನ್ನು ದೇವರು ಕೈಬಿಡದೆ ನಮ್ಮ ಮೇಲೆ ಹಾರುತ್ತಾ, ನಾವು ಹಾರಲಾಗದ ಸ್ಥಿತಿ ಬಂದಾಗ ನಮ್ಮನ್ನು ತನ್ನ ಮೇಲೆ ಹೊತ್ತು ಹದ್ದು ಹೇಗೆ ತನ್ನ ಮರಿಗಳನ್ನು ರಕ್ಷಿಸುತ್ತದೋ ಹಾಗೆಯೇ ದೇವರು ನಮ್ಮನ್ನು ಪರಿಸ್ಥಿತಿಗಳ ಒತ್ತಡ, ನೋವು, ಕಣ್ಣೀರು, ನಡೆಯಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿ ನಮ್ಮನ್ನು ಹೊತ್ತು ನಡೆಸುವಂಥವನಾಗಿದ್ದಾನೆ. ಇದು ದೇವರ ಭರವಸೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಬೀಳುವಾಗ, ಅಳುವಾಗ, ನೋವನ್ನು ಅನುಭವಿಸುವಾಗ ನಮ್ಮನ್ನು ಸಂತೈಸುವ ದೇವರು, ನಡೆಯಲಾಗದಾಗ ಹೊರುತ್ತಾ ನಡೆಸುವಂಥ ದೇವರಿಗೆ ನಿತ್ಯಕ್ಕೂ ಸ್ತೋತ್ರವಾಗಲಿ. ಕರ್ತನೆ, ದಯಾಮಯ ಸ್ವಾಮಿ, ಕೈ ಬಿಡದೆ ನಮ್ಮನ್ನು ನಡೆಸುವ ದೇವರೇ, ನಿನಗೆ ಸ್ತೋತ್ರವಾಗಲಿ. ಮುನ್ನಡೆಸಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.